ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಜೀವನಕ್ಕೆ ಸ್ಫೂರ್ತಿ ಅನು ಚಾನಲ್ಗೆ ನಿನ್ನೆ ಹಾಕಿದ್ದು ಸೋಲುತ್ತಿದೆ ಮನಸ್ಸು ಏಕೋ ನಿನ್ನೆಡೆಗೆ ಎಪಿಸೋಡ್ ಬಂದು 52ನೇ ಭಾಗ. ಇದು ಬಂದು ಅದರ ಮುಂದುವರಿದ 53ನೇ ಭಾಗ. ನಾನು ಮಿಸ್ ಮಾಡಿಕೊಂಡು ಅದನ್ನು 52ನೇ ಭಾಗ 53ನೇ ಭಾಗ ಅಂತ ಹೇಳಿಬಿಟ್ಟಿದ್ದೆ, ಸಾರಿ. ಬನ್ನಿ ಈಗ 53ನೇ ಭಾಗ ಮುಂದುವರಿಸೋಣ. ದೀರ್ಘ ಚುಂಬನದ ನಂತರ ದೂರ ಸರಿದ ಸಮಯ್ ಮತ್ತು ಅನಾಯ. ಸಮಯ್ ಕೊರಳ ಪಟ್ಟೆಯನ್ನು ಹಿಡಿದ ಅನಾಯ. ಲುಕ್ ಮಿಸ್ಟರ್ ಸಮಯ್, ಇನ್ನು ಮುಂದೆ ನನ್ನ ಬಿಟ್ಟು ಮತ್ತೆ ಬೇರೆ ಯಾರೇ ಹುಡುಗಿಯರನ್ನು ನಿನ್ನ ಹತ್ತಿರ ಬರುವಂತಿಲ್ಲ. ಸಮಯ್ ಅನಯ ಅನ್ನು ಹಿಂದೆ ಸರಿಸಿ ಅವಳಿಂದ ಕೊರಳ ಪಟ್ಟಿಯನ್ನು ಬಿಡಿಸಿಕೊಳ್ಳುತ್ತಾ, ಮಿಸಸ್ ಅನಾಯ ಸಮಯ್ ಅವರೇ, ನಾನು ಬೇರೆ ಹುಡುಗಿಯರ ಬಳಿಗೆ ಹೋದರೆ ನಿನಗೆ ಏನು ಪ್ರಾಬ್ಲಮ್ ಹೇಳಬಹುದಾ ಎಂದು ಕೇಳುತ್ತಾನೆ. ಅನಾಯ ಸಮಯ್ ಪ್ರಶ್ನೆಗೆ ಹೇಗೆ ಉತ್ತರ ಕೊಡಬೇಕು ಎಂದು ತಿಳಿಯುತ್ತಿಲ್ಲ ಅವಳಿಗೆ. ಆದರೂ ಹೇಗೋ ನಿಯಂತ್ರಿಸುತ್ತಾ ತೊದಲುತ್ತಾ, ಅದೆಲ್ಲ ನನಗೆ ಗೊತ್ತಿಲ್ಲ. ನೀವು ನನ್ನ ಬಿಟ್ಟು ಬೇರೆ ಯಾವ ಹುಡುಗಿಯರನ್ನು ನೋಡೋ ಆಗಿಲ್ಲ. ಆಗೇನಾದ್ರು ನೋಡಿದ್ರೆ ನನಗೆ ಕೆಟ್ಟು ಕೋಪ ಬರುತ್ತಷ್ಟೆ. ನಾನಿನ್ನು ಆಮೇಲೆ ನಿಮ್ಮ ಜೊತೆ ಮಾತೇ ಆಡೋಲ್ಲ, ಗೊತ್ತಾಯ್ತಾ? ನೀವು ಇನ್ಯಾವತ್ತೂ ಬೇರೆ ಹುಡುಗಿರನ್ನೆಲ್ಲ ನೋಡೋ ಆಗಿಲ್ಲ. ಇನ್ನೊಂದು ಸರಿ ಈ ಕ್ಯಾಬಿನಲ್ಲಿ ಸಹನ ಬರೋ ಆಗಿಲ್ಲ ಆ ರೀತಿಯೆಲ್ಲ, ಅಷ್ಟೇ. ಸಮಯ್ ಅದೇ ಯಾಕೆ, ಪ್ಲೀಸ್ ಟೆಲ್ ಮಿ ಅನು. ಅನಾಯ ಮತ್ತೇನನ್ನು ಮಾತನಾಡದೆ ಸುಮ್ಮನೆ ನಿಲ್ಲುತ್ತಾಳೆ. ಸ್ವಲ್ಪ ಸಮಯ ಕಳೆದ ನಂತರ, ಸಮಯ್ ಐ ವಾಂಟ್ ಟು ಗೋ ಮೀಟಿಂಗ್ ಇದೆ, ಅದನ್ನೇ ಹೇಳೋಣ ಅಂತ ನಾನು ನಿಮ್ಮ ಕ್ಯಾಬಿನ್ಗೆ ಬಂದಿದ್ದು. ಇನ್ನು ಅರ್ಧ ಗಂಟೆ ಬಿಟ್ಟು ಮೀಟಿಂಗ್ ರೂಮ್ಗೆ ಬಂದು ಬಿಡಿ ಎಂದು 1 ನಿಮಿಷವೂ ಅಲ್ಲಿ ನಿಲ್ಲದೆ ಸಮಯ್ ಕ್ಯಾಬಿನ್ ಇಂದ ಆಚೆ ಹೋಗುತ್ತಾಳೆ. ಅನಾಯ ಹೋಗುವುದನ್ನೇ ನೋಡುತ್ತಿದ್ದ ಸಮಯ್ ತನ್ನಲ್ಲೇ ನಗುತ್ತಾ, ಮಿಸಸ್ ಅನಾಯ ಸಮಯ್, ಐ ನೋ ಯು ಆಲ್ಸೋ ಲವ್ ಮೀ, ಬಟ್ ಅದು ನಿನಗೆ ಗೊತ್ತಾಗುತ್ತಿಲ್ಲ. ನಿನ್ನ ಹೃದಯದ ಮಾತು ನಿನಗೆ ತಿಳಿಯುತ್ತಿಲ್ಲ. ನಿನ್ನ ಹೃದಯ ತುಂಬ ನಾನೇ ಇದ್ದೇನೆ. ವೈಟ್ ಆ್ಯಂಡ್ ವಾಚ್ ಅನು, ನೀನಾಗೆ ನೀನೇ ಲವ್ ಕನ್ಫೆಷನ್ ಮಾಡುವ ಹಾಗೆ ಮಾಡ್ತೀನಿ ಎಂದು ಹೇಳಿಕೊಂಡು ಮೀಟಿಂಗ್ ಇದ್ದ ಫೈಲನ್ನು ತೆಗೆದುಕೊಂಡು ಅದರಲ್ಲಿ ಬಾಕಿ ಉಳಿದ ಎಲ್ಲ ಕೆಲಸಗಳನ್ನು ಮೀಟಿಂಗ್ ಇದ್ದ ಕಾರಣ ಬೇಗ ಕೆಲಸದ ಕಡೆ ಗಮನ ಕೊಡುತ್ತಾನೆ. ಕೆಲಸ ಮಾಡುವುದರಲ್ಲಿ ಬ್ಯುಸಿಯಾಗುತ್ತಾನೆ. ಅನಾಯ ಸಮಯ್ ಕ್ಯಾಬಿನ್ ಇಂದ ಆಚೆ ಬಂದು ತನ್ನ ಕ್ಯಾಬಿನ್ ಕಡೆ ಹೋಗುವಾಗ ಸಹನ ತನ್ನ ಕೆಲಸ ಮಾಡುವ ಜಾಗದಲ್ಲಿ ಕುಳಿತುಕೊಂಡು ಕೆಲಸ ಮಾಡುತ್ತಿದ್ದಳು. ಅನಾಯ ಸೂಕ್ಷ್ಮವಾಗಿ ಸಹನಾನನ್ನೇ ಗಮನಿಸುತ್ತಾ ಇರಲು, ಅವಳನ್ನು ಸೂಕ್ಷ್ಮವಾಗಿ ನೋಡಲು ಸಮಯ್ ಕ್ಯಾಬಿನ್ ಒಳಗೆ ಕಂಡಂತೆ ಸಹನಾ ಬಟ್ಟೆ ಇರಲಿಲ್ಲ. ಅದನ್ನು ಗಮನಿಸಿದ ಅನಾಯ ಸಿಟ್ಟು ನೆತ್ತಿಗೆ ಹತ್ತಿತ್ತು. ಹೇಗೋ ಸಿಟ್ಟನ್ನು ನಿಯಂತ್ರಿಸಿಕೊಳ್ಳುತ್ತಾ ಸಹನಾ ಬಳಿಗೆ ಬಂದು, ಮಿಸ್ ಸಹನಾ, ಇನ್ನು ಅರ್ಧ ಗಂಟೆಯಲ್ಲಿ ಮೀಟಿಂಗ್ ಇದೆ. ಆ ಮೀಟಿಂಗಲ್ಲಿ ಪ್ರಾಜೆಕ್ಟ್ ಬಗ್ಗೆ ನೀವೇ ಪ್ರೆಸೆಂಟೇಷನ್ ಕೊಡಬೇಕು. ಬಿ ಪ್ರಿಪೇರ್, ಇನ್ ಹಾಫ್ ಆನ್ ಅವರಲ್ಲಿ ರೆಡಿಯಾಗಿ ಎಂದು ಹೇಳುತ್ತಾಳೆ. ಸಹನಾ ಗಾಬರಿಯಿಂದ ಎದ್ದು ನಿಂತು, ವಾಟ್ ಮ್ಯಾಮ್, ನನಗೆ ಮೀಟಿಂಗ್ ಯಾವ ವಿಷಯದ ಬಗ್ಗೆ ಅಂತಲೇ ಗೊತ್ತಿಲ್ಲ. ಅಂಥದ್ರಲ್ಲಿ ಹೇಗೆ ಮೀಟಿಂಗ್ ಹಾಲ್ನಲ್ಲಿ ಪ್ರಾಜೆಕ್ಟ್ ಬಗ್ಗೆ ನಾನು ಪ್ರೆಸೆಂಟೇಷನ್ ಕೊಡಲು ಸಾಧ್ಯ? ಅನಾಯ, ವಾಟ್ ಆರ್ ಯು ಸೇಯಿಂಗ್? ನೀವು ಇಲ್ಲಿಗೆ ಬರುವುದು ಕೆಲಸ ಮಾಡಲು ಮಿಸ್ ಸಹನಾ ಅವರೇ. ಗೊತ್ತಿಲ್ಲ ಅಂದರೆ ಮಿಸ್ಟರ್ ತನ್ಮಯ್ ಬಳಿ ಪ್ರಾಜೆಕ್ಟ್ ಬಗ್ಗೆ ಎಲ್ಲ ಡೀಟೇಲ್ಸ್ ಇರೋ ಫೈಲ್ ಇದೆ, ಅದನ್ನು ಕಲೆಕ್ಟ್ ಮಾಡಿ ಪ್ರಿಪೇರ್ ಆಗಿ, ಆಯಿತಾ? ಅದು ನಿಮಗೆ ಮಾಡೋಕ್ಕೆ ಆಗಲ್ಲ ಅಂದರೆ ನೀವು ರಿಸೈನ್ ಮಾಡಿ ಹೋಗ್ತಾ ಇರಬಹುದು. ನಿಮಗೆ ಸುಮ್ಮನೆ ಕುಳಿತುಕೊಂಡು ಮೇಕಪ್ ಮಾಡಿಕೊಂಡು ಆಫೀಸಲ್ಲಿ ತಿರುಗೋಕೆ ಅಲ್ಲ ನಾನು ಸ್ಯಾಲರಿ ಕೊಡುವುದು. ಯು ಗಾಟ್ ಇಟ್? ಮತ್ತು ಇನ್ನು ಮುಂದೆ ನೀಟಾಗಿ ಡ್ರೆಸ್ ಹಾಕ್ಕೊಂಡು ಬನ್ನಿ. ಈ ರೀತಿಯೆಲ್ಲ ಅರ್ಧಂಬರ್ಧ ಬಟ್ಟೆ ಎಲ್ಲ ಹಾಕ್ಕೊಂಡು ಓಡಾಡಬೇಡಿ. ನಿಮ್ಮಿಂದ ಬೇರೆಯವರು ಹಾಳಾಗಿಬಿಡ್ತಾರೆ, ಗೊತ್ತಾಯ್ತಾ? ಮತ್ತು ಬಿ ಪ್ರಿಪೇರ್, ಇಲ್ಲ ಅಂದರೆ ಸಂಜೆ ಒಳಗೆ ನಿಮ್ಮ ಕೈಲಿ ರಿಸೈನ್ ಮಾಡಿ ಹೋಗ್ತಾ ಇರಿ. ಇಲ್ಲ ಅಂದರೆ ರಿಸೈನ್ ಆಗಿರೋ ಲೆಟರ್ ಇರುತ್ತೆ ನಿಮ್ಮ ಕೈಲಿ ಎಂದು ಅಲ್ಲಿ ನಿಲ್ಲದೆ ತನ್ನ ಕ್ಯಾಬಿನ್ಗೆ ಹೋಗುತ್ತಾಳೆ. ಅನಾಯ ಆ ಕಡೆ ಹೋದ ಕೂಡಲೇ ಸಹನಾ ಸಿಟ್ಟಿನಿಂದ ತನ್ನ ಕಾಲನ್ನು ನೆಲಕ್ಕೆ ಬಡಿಯುತ್ತಾ, ಯೂ, ಎಷ್ಟೇ ಕೊಬ್ಬು ನಿನಗೆ! ಏನು ಒಂದು ಈ ಕಂಪ್ನಿ ಓನರ್ ಅಂದ ಮಾತ್ರಕ್ಕೆ ಹೇಗೆ ಬೇಕಾದರೂ ನಡೆದುಕೊಳ್ಳಬಹುದಾ ಅಂತ ಅಂದುಕೊಂಡು ಬಿಟ್ಟಿದ್ದೀಯಾ ನೀನು? ಇನ್ನು ಸ್ವಲ್ಪ ದಿನ ಕಣೆ, ಆಮೇಲೆ ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತೇನೆ. ನನ್ನ ಕೆಲಸ ಆಗುವವರೆಗೂ ನಾನು ಸುಮ್ಮನೆ ಇರಲೇಬೇಕು, ಆಮೇಲಿದೆ ನಿನಗೆ ಎಂದು ಎದ್ದು ತನ್ಮಯ್ ಬಳಿಗೆ ಹೋಗುತ್ತಾಳೆ.
ಅಮ್ಮು ಅನಯ ಬಳಿಗೆ ಬಂದು ಅಜಿತ್ ನೋಡಲು ಹೋಗುತ್ತಿದ್ದೇನೆ ಎಂದು ಹೇಳುತ್ತಾಳೆ. ಅನಯಾಗೆ ಸಹ ಅಜಿತ್ ನೋಡಬೇಕು ಎಂದು ತುಂಬ ಅನಿಸುತ್ತಿತ್ತು. ಆದರೂ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಏನು ತಾನೇ ಮಾಡಲು ಸಾಧ್ಯ? ಅಜಿತ್ ಅವರ ಆರೋಗ್ಯವನ್ನು ತುಂಬ ಇಂಪಾರ್ಟೆಂಟ್. ಅನಯ ಹಾಸ್ಪಿಟಲ್ಗೆ ಹೋದರೆ ಎಲ್ಲಿ ಅಜಿತ್ ಜೀವಕ್ಕೆ ಅಪಾಯ ಆಗುವುದೋ ಎಂದು ಅನಯಾಗೆ ತುಂಬಾ ಭಯ ಕಾಡುತ್ತದೆ. ಭಯದಿಂದ ಅನಯ ಅಮ್ಮು ಒಬ್ಬಳೇ ಹೋಗಿ ಬರುವಂತೆ ಅಮ್ಮುಗೆ ಹೇಳುತ್ತಾಳೆ. ಅಮ್ಮು, ಡೋಂಟ್ ವರಿ ಅನ್ನೋ, ನಾನು ಹುಷಾರಾಗಿ ಹೋಗಿ ಬರುತ್ತೇನೆ, ನೀನು ಆರಾಮಾಗಿ ಇರು. ಡ್ಯಾಡ್ ಸಹ ಅಲ್ಲಿ ಹಾಸ್ಪಿಟಲಲ್ಲಿ ಆರಾಮಾಗಿ ಇದ್ದೇನೆ, ಯು ಡೋಂಟ್ ವರಿ. ಅನಯ, ಸರಿ ಅಮ್ಮು, ಆದರೆ ತುಂಬ ಹುಷಾರಾಗಿ ಹೋಗಿ ಬಾ ಆಯಿತಾ. ಟ್ಯಾಕ್ಸಿ ಬುಕ್ ಮಾಡಿದ್ದೀನಿ, ನೀನು ಹೋಗುವುದು ಯಾರಿಗೂ ಗೊತ್ತಾಗಬಾರ್ದು ಆಯಿತಾ. ಅದರಲ್ಲಿ ಹೋಗಿ ರೀಚ್ ಆದಮೇಲೆ ಮಿಸ್ ಮಾಡದೆ ಕಾಲ್ ಮಾಡು ನನಗೆ. ಅಮ್ಮುಗೆ ಬಾಯ್ ಹೇಳಿ ಅಮ್ಮು ಅಲ್ಲಿಂದ ಆಫೀಸ್ ಆಚೆ ಬರುತ್ತಾಳೆ. ಅವಳು ಬರುವ ಹೊತ್ತಿಗೆ ಅನಾಯ ಸಹ ಟ್ಯಾಕ್ಸಿ ಬುಕ್ ಮಾಡಿದ್ದಳು. ಕೆಳಗೆ ಬಂದು 10 ನಿಮಿಷಕ್ಕೆಲ್ಲ ಟ್ಯಾಕ್ಸಿ ಸಹ ಬಂದಿತ್ತು. ಟ್ಯಾಕ್ಸಿ ಹತ್ತಿದ ಅಮ್ಮು ಹಾಸ್ಪಿಟಲ್ ಕಡೆ ಹೋಗುತ್ತಾಳೆ. ಚಾಟರ್ಜಿ ಮೆನ್ಷನ್. ಅಭಿ ಎಂದಿನಂತೆ ಎದ್ದು ಜಿಮ್ ಮುಗಿಸಿ ಬೇಗ ರೆಡಿಯಾಗಿ ತನ್ನ ರೂಮ್ನಿಂದ ನೇರವಾಗಿ ಲಿವಿಂಗ್ ಏರಿಯಾಗೆ ಬರುತ್ತಾನೆ. ಅಭಿ ಬರುವ ಮುಂಚೆಯೇ ಸೀಮಾ ಬಂದು ಲಿವಿಂಗ್ ಏರಿಯಾದಲ್ಲಿ ಕುಳಿತುಕೊಂಡು ಸುಗಮ್ ಜೊತೆಗೆ ನಗುತ್ತಾ ಮಾತನಾಡುತ್ತಾ ಕಾಫಿ ಕುಡಿಯುತ್ತಾ ಕುಳಿತಿದ್ದಳು. ಅಭಿ ರೆಡಿಯಾಗಿದ್ದನಲ್ಲ, ಆದ್ದರಿಂದ ಅಭಿ ಬರುವುದನ್ನು ಕೆಳಗಡೆ ಇಳಿದು ಬರುತ್ತಿದ್ದ. ಅದನ್ನು ನೋಡಿದ ಸೀಮಾ ಎದ್ದು ಅವನ ಬಳಿಗೆ ಓಡಿ ಬಂದು ಅವನನ್ನು ತಬ್ಬಿಕೊಂಡು, ಗುಡ್ ಮಾರ್ನಿಂಗ್ ಅಭಿ, ಯುವರ್ ಹಾಫ್ ಅನ್ ಅವರ್ ಲೇಟ್ ಎಂದು ಹೇಳಿ ನಗುತ್ತಾಳೆ. ಅಭಿ, ಓ ಸೀಮಾ, ಇಟ್ಸ್ ಓಕೆ, ಜಸ್ಟ್ ಹಾಫ್ ಅನ್ ಅವರ್ ಅಷ್ಟೇ, ಯು ಡೋಂಟ್ ವರಿನಾ. ಅಭಿ ಮುಂದೆ ಮಾತನಾಡಬೇಕು. ಅಷ್ಟರಲ್ಲಿ ಅಭಿನವ್ ತಾಯಿ ಮಾನಸಿಯವರು ಅವರಿದ್ದಲ್ಲಿಗೆ ಬರುತ್ತಾರೆ. ಮಾನಸಿಯವರು ಬಂದು, ಅಭಿ ಮಗನೇ, ತಿಂಡಿ ರೆಡಿ ಇದೆ ಮಗನೇ, ಬಾ ತಿಂಡಿ ತಿನ್ನು ಬಾ. ಸುಗಮ್, ನೀವು ಬನ್ನಿ. ಹಾಂ ಸೀಮಾ, ನೀನು ಬಾರಮ್ಮ, ತಿಂಡಿ ತಿನ್ನುವರಂತೆ, ತಿಂಡಿ ಎಲ್ಲ ರೆಡಿ ಮಾಡಿದ್ದೀನಿ ಎಂದು ಒಳಗೆ ಹೋಗಬೇಕು. ಅಷ್ಟರಲ್ಲಿ ಸುಗಮ್, ಮಾನಸಿ, ನಾನು ಆಚೆನೇ ತಿಂಡಿ ತಿಂತೀನಿ, ನಿನ್ನ ಸೋ ಕಾಲ್ಡ್ ಇಡ್ಲಿ ವಡೆ ತಿನ್ನೋ ಮೂಡಿಲ್ಲ ನನಗೆ ಎಂದು ಅಭಿ ಬಳಿಗೆ ಬಂದು ಅವನನ್ನು ತಬ್ಬಿಕೊಂಡು, ಬಾಯ್ ಮೈ ಸನ್, ಇವತ್ತು ಕೆಲಸದ ಮೇಲೆ 3 days ಟ್ರಿಪ್ ಹೋಗ್ತಾ ಇದ್ದೇನೆ, ಔಟ್ ಆಫ್ ಸ್ಟೇಟ್. ಬರೋದು ಸ್ವಲ್ಪ 3 ದಿನದಲ್ಲೇ ಆದ್ರೂ ಆಗ್ಬೋದು, ಇನ್ನೂ ಜಾಸ್ತಿ ಆದರೂ ಆಗ್ಬೋದು. ವಾಪಸ್ ಬಂದ ಮೇಲೆ ನಿನ್ನ ಜೊತೆ ಮಾತನಾಡುತ್ತೇನೆ. ಅಭಿ, ಡ್ಯಾಡ್, ಎಷ್ಟು ಸರಿ ಹೇಳಿದ್ದೀನಿ ಮಮ್ಮಿ ಬಗ್ಗೆ ಹಾಗೆ ಕೇರ್ಲೆಸ್ ಆಗಿ ಮಾತನಾಡಬೇಡಿ ಅಂತ. ಅವರು ಅಷ್ಟು ಪ್ರೀತಿಯಿಂದ ತಿಂಡಿ ಮಾಡಿ ಕರೆದ್ರೆ ನೀವು ಈ ಥರ ನೆಗ್ಲೆಕ್ಟ್ ಮಾಡ್ತೀರಾ ಅಂತ. ಆದರೂ ನೀವು ಹೇಳಿದ್ರೆ ಕೇಳೋದೇ ಇಲ್ಲ. ಅದು ಬಿಡಿ, ನಾನು ನಿಮ್ಮ ಹತ್ರ ನೆನ್ನೆನೇ ಇಂಪಾರ್ಟೆಂಟ್ ವಿಷಯ ಮಾತನಾಡಬೇಕು ಅಂತ ಹೇಳಿದ್ದೆ ಅಲ್ವಾ ಡ್ಯಾಡ್. ನೆನ್ನೆನೂ ನೀವು ಬರೋದು ತುಂಬ ಲೇಟ್ ಆಯಿತು, ಆದರೂ ನೀವು ಇವತ್ತು ನೋಡಿದ್ರೆ ಮತ್ತೆ ಹೋಗುತ್ತಾ ಇದ್ದೀರಾ. ಸುಗಮ್, ಓ ಅಭಿ, ನೀನು ನಿನ್ನ ಅಮ್ಮನ ಥರನೇ ಓಲ್ಡ್ ಫ್ಯಾಷನ್ ಆಗಬೇಡ. ಯುವರ್ ಯಂಗ್ ಮ್ಯಾನ್ ಅಭಿ, ಲೆಟ್ಸ್ ಎಂಜಾಯ್. ನೀನು ಇನ್ನು ನಿನ್ನ ಏಜಲ್ಲಿ ಹೆಂಗೆ ಎಂಜಾಯ್ ಮಾಡಬೇಕು, ಅದು ಬಿಟ್ಟು ಹಳೆ ಕಾಲದವ್ರ ಥರ ಬಿಹೇವ್ ಮಾಡ್ತೀಯ ನೀನು. ಅಭಿ ಮತ್ತೆ ಮಾತನಾಡಲು ಹೋಗುವ ಅಷ್ಟರಲ್ಲಿ ಸೀಮಾ ಮುಂದೆ ಬಂದು, ಓ ಗಾಯ್ಸ್, ಜಸ್ಟ್ ಸ್ಟಾಪ್. ಅಭಿ ಈಸ್ ಯುವರ್ ಡ್ಯಾಡ್ ಅಭಿ, ಪ್ಲೀಸ್ ಡೋಂಟ್ ಸ್ಪೀಕ್ ಲೈಕ್ ದಿಸ್ ಯಾರ್. ಅಂಕಲ್ಗೆ ಹರ್ಟ್ ಆಗಲ್ವಾ? ಯಾವಾಗಲೂ ನೀನು ಯಾಕೆ ಅಂಕಲ್ಗೆ ಹರ್ಟ್ ಆಗಂಗೆ ಮಾತಾಡ್ತಾ ಇರ್ತೀಯ? ಅಭಿ, ಸೀಮಾ, ಡ್ಯಾಡ್ಗೆ ಮಾತ್ರನಾ ಹರ್ಟ್ ಆಗೋದು? ಯಾಕೆ ನನ್ನ ಮಾಮ್ಗೆ ಹರ್ಟ್ ಆಗಲ್ವಾ? ಅವರು ಬರೀ ನನ್ನ ಮಾಮ್ ಅಷ್ಟೇ ಅಲ್ಲ, ಇವರ ಹೆಂಡತಿ ಸಹ. ಅವರಿಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡಬೇಕು. ಮಾನಸಿ ಅವರು ತಮ್ಮ ಕಣ್ಣಿನಿಂದ ಬಂದಿದ್ದ ಕಣ್ಣೀರನ್ನು ಒರೆಸಿಕೊಂಡು ಅಭಿ ಬಳಿಗೆ ಬಂದು, ಅಭಿ ಮಗನೇ, ನನಗೇನು ಬೇಜಾರು ಆಗಿಲ್ಲ ಬಿಡು ಮಗನೇ. ನಿಮ್ಮ ಅಪ್ಪ ಕೆಲಸದ ಮೇಲೆ ಆಚೆ ಹೋಗುತ್ತಿದ್ದಾರೆ, ಅವರಿಗೆ ವಿಶ್ ಮಾಡಿ ಕಳಿಸೋ. ಅವರ ಹತ್ತಿರ ಈಗೆಲ್ಲ ಮಾತನಾಡಬೇಡ ಆಯಿತಾ ಎಂದು ಹೇಳುತ್ತಾರೆ. ಅಭಿ ನಿಟ್ಟುಸಿರು ಬಿಟ್ಟು, ಓಕೆ, ಹ್ಯಾವ್ ಎ ಸೇಫ್ ಜರ್ನಿ ಡ್ಯಾಡ್ಸ್, ಬಾಯ್, ಬೇಗ ಬನ್ನಿ ಆಯಿತಾ, ನಿಮ್ಮ ಜೊತೆ ನಾನು ತುಂಬ ಇಂಪಾರ್ಟೆಂಟ್ ಆಗಿರೋ ವಿಷಯ ಹೇಳಲೇಬೇಕು. ಸುಗಮ್, ಇಟ್ಸ್ ಓಕೆ ಸನ್, ಬಾಯ್ ಎಂದು ಮಾನಸಿ ಅವರ ಕಡೆ ತಿರುಗಿ ಸಿಟ್ಟಿನಿಂದ ನೋಡಿ ಅಲ್ಲಿಂದ ಹೊರಟು ಮನೆಯಿಂದ ಆಚೆ ಕಾರ್ನಲ್ಲಿ ಕುಳಿತು ಹೋಗಿಬಿಡುತ್ತಾರೆ. ಸುಗಮ್ ನೋಟಕ್ಕೆ ಹೆದರಿದ ಮಾನಸಿ ಮುಖ ಇಳಿಬಿಟ್ಟು ಕತ್ತು ಬಗ್ಗಿಸಿ ಅಲ್ಲಿಯೇ ನಿಲ್ಲುತ್ತಾರೆ. ಅವರ ಹೋದ ನಂತರೇ ಕತ್ತು ಎತ್ತಿದ್ದು ಅವರು.
ಸುಗಮ್ ಹೋದ ನಂತರ ಅಭಿ, ಸೀಮಾ, ಮಾನಸಿ ಬಂದು ಡೈನಿಂಗ್ ಟೇಬಲ್ ಬಳಿ ಕುಳಿತುಕೊಂಡು ಖುಷಿ ಖುಷಿಯಾಗಿ ತಿಂಡಿ ಮುಗಿಸುತ್ತಾರೆ. ತಿಂಡಿ ಆದ ಬಳಿಕ ಸೀಮಾ ಮಾನಸಿ ಅವರಿಗೆ ಬಾಯ್ ಹೇಳಿ ಕಾಲೇಜ್ ಕಡೆ ಹೋಗುತ್ತಾರೆ. ಇಬ್ಬರೂ ಸಹ ಕಾರ್ನಲ್ಲಿ ಕುಳಿತುಕೊಂಡು. ಎಲ್ಲರೂ ಹೋದ ನಂತರ ಮಾನಸಿ ಇಷ್ಟರವರೆಗೂ ತಡೆದಿಟ್ಟಿದ್ದ ಕಣ್ಣೀರು ಅನಾಯಾಸವಾಗಿ ಅವಳ ಕೆನ್ನೆ ಮೇಲೆ ಹರಿದಿತ್ತು. ಸಿಟಿ ಹಾಸ್ಪಿಟಲ್. ಅಜಿತ್ ಅವರು 2 ದಿನದಿಂದಲೇ ತುಂಬಾ ಸುಧಾರಿಸಿಕೊಂಡಿದ್ದರು. 2 ದಿನದಿಂದ ಶ್ಯಾಮ್ ಎಲ್ಲ ಕೆಲಸವನ್ನು ಅವನು ಸಹ ಹಾಸ್ಪಿಟಲಲ್ಲೇ ಮಾಡಿಕೊಂಡು ಅವನು ಸಹ ಹಾಸ್ಪಿಟಲಲ್ಲೇ ಉಳಿದುಕೊಂಡಿದ್ದನು. ಈ 2 ದಿನದಲ್ಲಿ ಅಜಿತ್ ಅವರಿಗೆ 4 ಬಾರಿ ಪ್ರಜ್ಞೆ ಬಂದಿತ್ತು ಅಷ್ಟೇ. ಡಾಕ್ಟರ್ ಸಹ ಅಜಿತ್ ಅವರು ಬಹುಬೇಗ ಹುಷಾರಾಗುತ್ತಾರೆ ಅಂತ ಸಹ ಹೇಳಿದ್ದರು. ಶ್ಯಾಮ್ ಆಗ ತಾನೇ ತಿಂಡಿ ಮುಗಿಸಿಕೊಂಡು ಬಂದು ಆಫೀಸ್ ಕೆಲಸ ಮಾಡುವುದರಲ್ಲಿ ತುಂಬ ಬ್ಯುಸಿಯಾಗಿದ್ದ. ICU ಆಚೆ ಬೆಂಚ್ ಮೇಲೆ ಕುಳಿತುಕೊಂಡು ತನ್ನ ಲ್ಯಾಪ್ಟಾಪ್ ಹಿಡಿದುಕೊಂಡು ಬೆಂಚ್ ಮೇಲೆ ಇಟ್ಟು ಲ್ಯಾಪ್ಟಾಪ್ ಇಡುತ್ತಾ ಅದರಲ್ಲಿ ಆಫೀಸ್ ಕೆಲಸದಲ್ಲಿ ಮಾಡುತ್ತಿದ್ದ. ಅಮ್ಮು ಹಾಸ್ಪಿಟಲ್ ಬಳಿ ಇಳಿದು ಟ್ಯಾಕ್ಸಿ ಡ್ರೈವರ್ಗೆ ಅಮೌಂಟ್ ಪೇ ಮಾಡಿ ಸೀದಾ ಒಳಗೆ ಅಜಿತ್ ಇದ್ದ ಫ್ಲೋರ್ಗೆ ಬರುತ್ತಾಳೆ. ಬಂದು ನೋಡಲು ಶ್ಯಾಮ್ ನೋಡಿ ಅವಳ ಮುಖದಲ್ಲಿ ನಗು ಮೂಡಿತ್ತು. ಶ್ಯಾಮ್ ಅಷ್ಟು ಸೀರಿಯಸ್ ಆಗಿ ಕೆಲಸ ಮಾಡುವುದನ್ನು ಗಮನಿಸಿದ ಹಿಂದೆಯಿಂದ ನಿಧಾನವಾಗಿ ಬಂದು ಅವನ ಕಿವಿಯ ಬಳಿಗೆ ಬಾಗಿ ಹಲೋ ಮಿಸ್ಟರ್ ಶ್ಯಾಮ್ ಎಂದು ಜೋರಾಗಿ ಕಿರಿಚುತ್ತಾಳೆ. ಅವಳು ಕಿರಿಚಿದ್ದೇ ಶ್ಯಾಮ್ 1 ನಿಮಿಷ ಬೆಚ್ಚಿ ಬಿದ್ದಿದ್ದ. ಯಾರು ಎಂದು ನೋಡಬೇಕು ಎಂದು ಎದ್ದು ನಿಲ್ಲುವಷ್ಟರಲ್ಲಿ ಮತ್ತೆ ಅಮ್ಮು ಬಂದು ಅವನನ್ನು ಬಿಗಿಯಾಗಿ ಹಿಡಿದುಕೊಳ್ಳುತ್ತಾಳೆ. ಶ್ಯಾಮ್ ಒಂದೇ ಸರಿಗೆ ಗಾಬರಿಯಿಂದ ಬೆಚ್ಚಿ ಎದ್ದು ನಿಂತಿದ್ದ. ಎದ್ದು ನಿಲ್ಲುವ ಭರದಲ್ಲಿ ಲ್ಯಾಪ್ಟಾಪ್ ನೆಲ ಸೇರಬೇಕು ಅನ್ನೋ ಅಷ್ಟರಲ್ಲಿ ಅಮ್ಮುನೇ ಬಂದು ಲ್ಯಾಪ್ಟಾಪ್ ಹಿಡಿದುಕೊಂಡಿದ್ದಳು. ಅದನ್ನು ನೋಡಿದ ಶ್ಯಾಮ್ ನಿಟ್ಟುಸಿರು ಬಿಟ್ಟು ಅಮ್ಮು ಬಳಿಯಿಂದ ಲ್ಯಾಪ್ಟಾಪ್ ಪಡೆಯುತ್ತಾ ಥ್ಯಾಂಕ್ ಗಾಡ್ ಮ್ಯಾಮ್, ಲ್ಯಾಪ್ಟಾಪ್ ಸೇಫ್ ಆಗಿದೆ. ಇದರಲ್ಲಿ ಎಷ್ಟು ಇಂಪಾರ್ಟೆಂಟ್ ಫೈಲ್ ಇದೆ ಗೊತ್ತಾ ಮ್ಯಾಮ್ ಎಂದು ಹೇಳುತ್ತಾನೆ. ಅಮ್ಮು ಶ್ಯಾಮ್ ಅವಸ್ಥೆ ನೋಡಿ ನಗುತ್ತಿದ್ದಳು. ಕತೆ ಮುಂದುವರಿಯುವುದು. ನನ್ನ ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಅಂತ ಅನ್ನೋದೇ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಆಯಿತಾ. ನನ್ನ ಈ ಕತೆ ಹೇಗೆ ಬರ್ತಾಯಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾನು ಇನ್ನೂ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನೊಂದು ಹೊಸ ತಿರುವು ಕೊಡೋಣ ಅಂತ ಹೇಳ್ಬಿಟ್ಟು ಕತೆ ಅದೇ ಸೇಮ್ ಪ್ಲಾಟ್ಫಾರ್ಮಲ್ಲಿ ಹೋಗ್ತಾ ಇದೆ ಅಂತ ಹೇಳಿಬಿಟ್ಟು ಸ್ವಲ್ಪ ಟ್ವಿಸ್ಟ್ ಆ್ಯಂಡ್ ಟರ್ನ್ ಇರಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಕತೆಗೆ ಟರ್ನ್ ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಮಿಸ್ ಮಾಡದೆ ಪೂರ್ತಿ ಕತೆನ ಕೇಳಿ ಆಯಿತಾ. ನಾನು ಸಿಗ್ತೀನಿ ಇದರ ಮುಂದುವರೆದ ಭಾಗದೊಂದಿಗೆ.